ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಹಿಂದೆ ಏನು ಕಡ್ದು ಗುಡ್ಡೆ ಹಾಕಿದ್ದೀರಾ ಅನ್ನೋದು ಮ್ಯಾಟ್ರ್ ಆಗಲ್ಲ, ಮುಂದೆ ಏನು ಕಡ್ದು ಗುಡ್ಡೆ ಹಾಕ್ತೀರಾ ಅನ್ನೋದು ತುಂಬ ಮ್ಯಾಟ್ರ್ ಆಗುತ್ತೆ. ಐ ಆಮ್ ಸಾರಿ ಟು ಸೇ ದಿಸ್, ಬಟ್ ಇದನ್ನು ಹೇಳಲೇಬೇಕು. ನೀವು ಇಷ್ಟು ವರ್ಷ ಬರೀ ನಿಮ್ಮ ರೋಟೀನ್ ಕೆಲಸಗಳನ್ನೇ ಬಂದಿದ್ದೀರಾ. ಜಸ್ಟ್ ನಿಮ್ಮ ಕೆಲಸ ಮಾತ್ರ ಮಾಡಿದ್ದೀರಾ, ಬಟ್ ನಿಮ್ಮ ಸ್ಕಿಲ್ಸ್ನ ಇಂಪ್ರೂವ್ ಮಾಡ್ಕೊಳ್ಳೋದ್ರ ಬಗ್ಗೆ ನೀವು ಯೋಚನೆ ಮಾಡಿಲ್ಲ. ನನಗೆ ಬೇಕಾಗಿರೋದು ಎಂಪ್ಲಾಯೀಸ್, ಮೆಕ್ಯಾನಿಕಲ್ ಆಗಿ ವರ್ಕ್ ಮಾಡೋ ರೋಬೋಗಳಲ್ಲ. ನೀವು ಮಾಡೋ ಕೆಲಸನ ನಾನು AI ಹತ್ರನೇ ಮಾಡಿಸ್ತೀನಿ. ಸೊ ನೀವ್ಯಾಕೆ ಬೇಕು ನನಗೆ? ನಾನು ಯಾಕೆ ನಿಮ್ಮನ್ನ ಹೈಯರ್ ಮಾಡಬೇಕು? ನಾಟ್ ರಿಕ್ವೈರ್ಡ್. ಸೊ ಯು ಕ್ಯಾನ್ ಗೋ ನೌ ಪ್ಲೀಸ್. ಎಸ್ ಎಸ್, ಒಂದೇ ಸತಿ ಕಾಂಪಿಟೇಷನ್ನೇ ಉಡಿಸ್ ಮಾಡ್ಬಿಟ್ಟೆ. ಇನ್ಮೇಲೆ ಏನಿದ್ರು ಊರಿಗೊಬ್ಳೆ ಪದ್ಮಾವತಿ ಅಂತ ಇರೋದು ನಾನು ಒಬ್ನೇ. ನನಗೆ ಕೆಲಸ ಕೊಡಬೇಕು. ಎಸ್ ಎಸ್. ಅಯ್ಯಯ್ಯೋ, ಇವರೆಲ್ಲನೂ ನೋಡ್ಬಿಟ್ರಾ? ಕೆಲಸ ಕೊಡೋದಾಗಿರಲಿ, ನನ್ನ ಇವತ್ತು ಇಲ್ಲಿಂದ ಜೀವಂತವಾಗಿ ಕಳಿಸಿದ್ರೆ ಸಾಕು, ಅದೇ ನನ್ನ ಪುಣ್ಯ. ಏನಪ್ಪ ಇದು ಹಿಂಗಾಗೋಯ್ತು? ಸಾರಿ ಬಾಸ್. ಏನೋ ಸಾರಿ ಬಾಸ್, ನನ್ನ ತಪ್ಪು. ಏನ್ ಮಾಡಿದ್ಯಾ ಅಂತ ಗೊತ್ತೇನೋ ನಿನಗೆ? ನನ್ನ ಫೋಟೋ ಜಾಗದಲ್ಲಿ ನಿನ್ನ ಫೋಟೋ ಹಾಕಿ ನನ್ನ ಹೆಸರಲ್ಲಿ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ ಇಂಟರ್ವ್ಯೂ ಬಂದವ್ರಿಗೆ ಯಾಮಾರಿಸಿ ಕಳಿಸ್ತೀಯಾ? ಎಷ್ಟೋ ಚರ್ಬಿ ನಿನಗೆ. ನನ್ನ ಮನೆಯಲ್ಲಿ ನನ್ನ ಹೆಸರಲ್ಲೇ ಫ್ರಾಡ್ ಮಾಡ್ತೀಯಾ? ಬಾಸ್ ಬಾಸ್, ನೀವು ನನ್ನ ತಪ್ಪು ತಿಳ್ಕೊಂಡಿದ್ದೀರಾ ಬಾಸ್. ನಾನು ಆಲ್ರೆಡಿ ನಿನ್ನ ಬಾಸ್ ಅಂತ ಅನ್ಕೋಬಿಟ್ಟಿದ್ದೀನಿ. ನಿಮ್ಮ ಅಂಡರಲ್ಲಿ ವರ್ಕ್ ಮಾಡಬೇಕು ಅನ್ನೋದೇ ನನ್ನ ಕನಸು ಬಾಸ್. ಅದೇ ನನ್ನ ಡ್ರೀಮು. ಅದಕ್ಕೆ ಹಿಂಗೆ ಮಾಡ್ಬಿಟ್ಟೆ ಬಾಸ್. ಸಾರಿ ಬಾಸ್. ಅದನ್ನ ಬಿಟ್ಟು ಇನ್ಯಾವ ಕೆಟ್ಟ ಉದ್ದೇಶನೂ ಇಲ್ಲ ಬಾಸ್. ಕಾಂಪಿಟೇಷನ್ನ ಕಿಲ್ ಮಾಡೋಕ್ಕೆ ಈ ಥರ ಒಂದು ಸಣ್ಣ ಡ್ರಾಮಾ ಮಾಡ್ಬಿಟ್ಟೆ. 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡು ಅಂತಾರೆ, ಅಂಥದ್ರಲ್ಲಿ ಈ ಥರ ಒಂದು ಆಮ್ಲೆಟ್ ಸುಳ್ಳು ಹೇಳಿ ಡ್ರೀಮ್ ಜಾಬ್ನ ಗಿಟ್ಟಿಸ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ ಬಾಸ್? ಇಂಥ ಕೆಲಸ ಮಾಡಿ ತಪ್ಪೇನು ಅಂತ ಜವಾಬ್ ಬೇರೆ ಕೊಟ್ಟ ಯು ಫ್ರಾಡ್. ಅಯ್ಯೋ ಇಲ್ಲ ಬಾಸ್, ನಮ್ಮ ತಾಯಿ ಎಣೆಗೂ ನಾನು ಫ್ರಾಡ್ ಅಲ್ಲ ಬಾಸ್. ಬೇಕಿದ್ರೆ ಸ್ಮಾರ್ಟ್ ಅಂತ ಅನ್ಕೊಳ್ಳಿ. ನಾನು ಮಾಡಿದ್ದು ಪ್ರೆಸೆನ್ಸ್ ಆಫ್ ಮೈಂಡ್ ಅಂತ ಅನ್ಕೊಳ್ಳಿ. ಜಯದೇವ್ ದಿವಾನ್ ಯಾರು ಅಂತಾನೆ ತಿಳ್ಕೊಳ್ದೆ ಕೆಲಸ ಕೇಳಕ್ ಬಂದಿದ್ದಾರೆ. ಅವ್ರ ದಡ್ಡನಕ್ಕೆ ಬೈಬೇಕು ಬಾಸ್ ನೀವು, ನನಗಲ್ಲ. ನನ್ನ ಮುಂದೆನೆ ಓವರ್ ಸ್ಮಾರ್ಟ್ ಆಗಿ ಆಡ್ತೀಯಾ? ಏಯ್, ನನ್ನ ಹತ್ರ ಇದೆಲ್ಲ ನಡೆಯಲ್ಲ. ಔಟ್ ಬಾಸ್. ಡೋರ್ ಅಲ್ಲಿದೆ ಅಂದೆ. ಎಕ್ಸ್ಕ್ಯೂಸ್ ಮಿ ಸರ್. ಸರ್ ಆ್ಯಕ್ಚುಲಿ ನೀವು ಆಫೀಸರ್ ಜೊತೆ ಮಾತಾಡಿ ಅಂತ ಅಂದ್ರಲ್ಲ, ನಾನು ಮಾತಾಡಿದೆ. ಆದರೂ ಯಾಕೋ ಪ್ರೊಸೆಸ್ ತುಂಬಾ ಡಿಲೇ ಆಗ್ತಾ ಇದೆ. ಎಸ್ಪೆಷಲಿ ನಮ್ಮ ನ್ಯೂ ಪ್ರಾಜೆಕ್ಟ್ಗೆ ಯೂನಿವರ್ಸಿಟಿ ರಿಲೀಸ್ ಮಾಡೋಕ್ಕೆ ತುಂಬಾ ಸತಾಯಿಸ್ತಾ ಇದ್ದಾರೆ. ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಯಾಕೆ, ಏನಂತೆ? ಏನು ಸಮಸ್ಯೆ? ಒಂದು ಪೇಪರ್ಸಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ? ನೋ ಸರ್, ಎವ್ರಿಥಿಂಗ್ ಇಸ್ ಫೈನ್. ಛೇ, ಹಾಗಾದ್ರೆ ಅವನು ಸಮಥಿಂಗ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾನೆ ಅಂತ ಕಾಣಿಸುತ್ತೆ. ಲುಕ್, ಆದಷ್ಟು ಬೇಗ ಅದೇನಿದೆ ಕೊಟ್ಟು ಕೈ ತೊಳ್ಕೊಳ್ಳಿ. ಟೈಮ್ ಆ್ಯಂಡ್ ಆಪರ್ಚುನಿಟಿ ಇಸ್ ಮನಿ. ಯಾವುದೇ ಕಾರಣಕ್ಕೂ ಅದನ್ನು ಕಳ್ಕೋಬಾರ್ದು. ಈ ಕೆಲಸ ಆದಷ್ಟು ಬೇಗ ಆಗಬೇಕು. ಶೋ ಸರ್. ನೀನಿನ್ನೂ ಏನೋ ಮಾಡ್ತಾ ಇದೆಯಾ ಇಲ್ಲಿ? ಹೋಗಂತ ಹೇಳ್ತಾನೆ. ಬಾಸ್ ಬಾಸ್, ಹೋಗ್ತೀನಿ ಬಾಸ್. ಬಟ್ ಹೋಗೋದಕ್ಕೂ ಮುಂಚೆ ನಂದೊಂದು ಸಣ್ಣ ರಿಕ್ವೆಸ್ಟ್ ಇದೆ. ನೀವು ನನಗೆ ಜಸ್ಟ್ 2 ಮಿನಿಟ್ಸ್ ಟೈಮ್ ಕೊಟ್ರೆ ನಾನು ನಿಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀನಿ ಬಾಸ್. ನಾನು ಏನು ಅನ್ನೋದನ್ನ ಪ್ರೂವ್ ಮಾಡ್ಕೊಳ್ಳೋಕೆ ಒಂದೇ ಒಂದು ಚಾನ್ಸ್ ಕೊಡಿ ಬಾಸ್. ಏನ, ನೀನು ಇದನ್ನು ಸಾಲ್ವ್ ಮಾಡ್ತೀಯಾ? ಹೇಗೆ ಮಾಡ್ತೀಯಾ? ಪುಂಗ್ತಾ ಇದೆಯಾ ನನ್ನ ಹತ್ರ? ಇಲ್ಲ ಬಾಸ್, ಯಾರಿಗೆ ಯಾವ ರೀತಿ ಪುಂಗಿ ಓದ್ಬೇಕೋ ಅದು ಓದ್ತೀನಿ. ಯಾವುದಕ್ಕೂ ಒಂದ್ಸಲ ನಿಮ್ ಫೋನ್ ಸಿಗ್ಬೋದಾ ಬಾಸ್? ಏನಕ್ಕೆ ಕೊಡ್ಬೇಕು ಫೋನ್ ನಿನಗೆ? ಫ್ರಾಡ್ ಕೆಲಸ ಮಾಡಿ ತಗ್ಲಾಕಕ್ಕ? ಅಯ್ಯೋ ಇಲ್ಲ ಬಾಸ್, ನಿಮ್ಮನ್ನ ತಗ್ಲಾಕ್ಸೋ ಅಷ್ಟು ಕೆಪಾಸಿಟಿ ನನಗೆಲ್ಲಿದೆ ಬಾಸ್. ನಾನು ನಿಮ್ಮನ್ನ ಸುಮ್ನೆ ಬಾಸ್ ಅಂತ ಅನ್ನಲ್ಲ. ಎಲ್ಲ ಆ್ಯಂಗಲ್ ಇಂದನೂ ನೀವು ನನಗೆ ಬಾಸೇ ಬಾಸ್. ನಿಮ್ಮ ಮುಂದೆ ಇನ್ನೂ ನನ್ನ ಬಚ್ಚ ಬಾಸ್. ಯಾವುದಕ್ಕೂ ಒಂದ್ಸಲ ಫೋನ್ ಕೊಡಿ ಬಾಸ್. ಹೇ, ಎಷ್ಟೋ ಡವ್ ಆಡ್ತೀಯಾ? 10 ರೂಪಾಯಿ 100 ರೂಪಾಯಿ ಆಕ್ಟಿಂಗ್ ಮಾಡ್ತೀಯಲ್ಲೋ? ಥ್ಯಾಂಕ್ ಯು ಬಾಸ್. ಕಾಮೆಂಟ್ ಮಾಡಿದ್ ನಾನು, ಕಾಂಪ್ಲಿಮೆಂಟ್ ಅಲ್ಲ, ನಾನ್ಸೆನ್ಸ್. ತಗೋ ಬಾಸ್. ನಿಮ್ಮ ಫೋನ್ ನನ್ನ ಕೈಲಿ ಹಿಡ್ಕೊಂಡಿರೋದಕ್ಕೆ ಒಂಥರ ಖುಷಿ ಆಗ್ತಿದೆ ಬಾಸ್. ಪ್ರೌಡ್ ಮೂಮೆಂಟ್ ಆಗ್ತಿದೆ ನನಗೆ. ಓವರ್ ಆಕ್ಟಿಂಗ್ ಎಲ್ಲ ಮಾಡೋದು ಈಗಲೇ ಒಂದು ಓಡಿಸ್ಬಿಡ್ತೀನಿ. ಸಾರಿ ಬಾಸ್, 2 ಮಿನಿಟ್ಸ್ ಕೊಡಿ ಸಾಕು. ಏನಕ್ಕೆ? ನಿಮ್ಮ ಫೋನಲ್ಲಿ ಆ ಆಫೀಸರ್ ನಂಬರ್ ಇದೆಯಾ ಬಾಸ್? ಇದೆ, ಡಯಲ್ ಮಾಡಿ.
ಹಲೋ. ಹಲೋ ಸರ್, ನಾನು ಜೆ ಡಿ ಸರ್ ಆಫೀಸಿಂದ ಮಾತಾಡ್ತಾ ಇದ್ದೀನಿ. ನೀವು ಫ್ರೀ ಇದ್ರೆ ಒಂದು 2 ನಿಮಿಷ ಮಾತಾಡ್ಬೋದಾ ಸರ್? ಹೇಳಿ, ಏನು ವಿಷಯ? ಅದೇ ಸರ್, ಎಲ್ಲ ನಿಮಗೆ ಗೊತ್ತಿರೋದೆ. ತಾವು ಇಷ್ಟೊಂದು ಸಿನ್ಸಿಯರ್ ಆಫೀಸರಾಗಿ ಕೆಲಸ ಮಾಡಿ ಫೇಮಸ್ ಆಗಿ ನೀವೇ ಹಿಂಗೆ ಮಾಡ್ಬಿಟ್ರೆ ಹೆಂಗೆ ಸರ್? ನಿಮ್ಮ ಮುಖಕ್ಕೆ ನೀವೇ ಮಸಿ ಬಳ್ಕೊಂಡ್ರೆ ಏನು ಚೆನ್ನಾಗಿರುತ್ತೆ ಸರ್. ಯಾಕೆ ಈಗ ಹೇಳ್ತಾ ಇದ್ದೀರಾ? ನಾನೇನಂತದ್ ಮಾಡಿದೆ? ಡಾಕ್ಯುಮೆಂಟ್ಸ್ ಎಲ್ಲ ಸರಿಯಾಗಿದ್ರು ನೀವು NOC ನ ಕೊಡ್ತಾ ಇಲ್ಲ ಅಂತ ಅಂದ್ರೆ ಟೇಬಲ್ ಕೆಳಗಡೆ ಏನೋ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಂತ ಅರ್ಥ ತಾನೆ. ಹಾಗಂತ ನಾವು ನಮ್ಮ PRO ಮೂಲಕ ಒಂದೇ ಒಂದು ಸುದ್ದಿನ ಹರಡಿಸ್ಬಿಟ್ರೆ ಕೆಡೋದು ನಿಮ್ಮ ಹೆಸರೇ ಅಲ್ವಾ ಸರ್? ಇದೇ ಟೈಮ್ಗೆ ನಾವು ನಿಮ್ಮ ಇಮೇಜ್ಗೆ ಬಾಂಬ್ ಹಾಕಿದ್ವಿ ಅಂತ ಇಟ್ಕೊಳ್ಳಿ, ಏನಾಗ್ಬೋದು ಅಂತ ನೀವೇ ಒಂದ್ಸಲ ಯೋಚನೆ ಮಾಡಿ ಸರ್. ರೀ, ಏನ್ರಿ ಹೇಳ್ತಾ ಇದ್ದೀರಾ ನೀವು? ಇರೋ ವಿಷಯ ಸರ್, ಇನ್ನೇನ್ ಮಾಡೋದು? ನಮ್ಮ ಕೆಲಸ ಆನ್ ಟೈಮಲ್ಲಿ ಆಗಿಲ್ಲ ಅಂತ ಅಂದ್ರೆ ಇದನ್ನೆಲ್ಲ ಮಾಡ್ಲೇಬೇಕಾಗುತ್ತಲ್ವಾ? ನಮ್ಮ ಬಾಸ್ ಈ ವಿಷಯದಲ್ಲಿ ತುಂಬಾನೇ ಸೀರಿಯಸ್ ಆಗಿದ್ದಾರೆ ಸರ್. ನಮ್ಮ ಬಾಸ್ ನಿಮ್ಮ ಹತ್ರ ಮಾತಾಡ್ತೀನಿ ಅಂತ ಅಂದ್ರು, ಆದ್ರೆ ನಾನೇ ಈ ಚಿಕ್ಕ ವಿಷಯಕ್ಕೆಲ್ಲ ನೀವು ಯಾಕೆ ಬಾಸ್ ತಲೆ ಹಾಕ್ತೀರಾ, ನಾನೇ ಮಾತಾಡ್ತೀನಿ ಅಂತ ಅಂದೆ. ನಿಮ್ಗೆ ಗೊತ್ತಲ್ಲ ನಮ್ಮ ಬಾಸ್ಗೆ ಟೆನ್ಷನ್ ಆದ್ರೆ ಏನಾಗತ್ತೆ ಅಂತ. ನೋಡಿ ಸರ್, ಹೇಳೋದೆಲ್ಲ ಹೇಳಿದ್ದೀನಿ, ಏನು ಮಾಡ್ತೀರಾ ಯೋಚನೆ ಮಾಡಿ. ನಿಮ್ಮ ಕೆಲಸ ಏನಿದೆಯೋ ಇವತ್ತೇ ಮುಗಿಸ್ಕೊಡ್ತೀನಿ. ಏದು ಸರ್ ಹೇಳ್ಬಿಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ, ತಗೊಳ್ಳಿ ಬಾಸ್, ನಿಮ್ಮ ಕೆಲಸ ಆಯಿತು. ನಿಮ್ಮ ನೋಡಿ ಸಖತ್ ಖುಷಿ ಆಯಿತು ಬಾಸ್. ನಾನಿನ್ ಬರಲಾ? ನಿಂತ್ಕೋ. ಪರವಾಗಿಲ್ಲ ಕಣ, ಟ್ಯಾಲೆಂಟ್ ಇದೆ ನಿನ್ನಲ್ಲಿ, ಆಟಿಟ್ಯೂಡ್ ಇಷ್ಟ ಆಯಿತು. ಆದರೆ ನಿನ್ನನ್ನು ಕೆಲ್ಸಕ್ಕೆ ತಗೊಂಡ್ರೆ ನನ್ನ ಹತ್ರ ಬಾಲ ಬಿಚ್ಚಲ ತಾನೆ. ಅಯ್ಯೋ ಇಲ್ಲ ಬಾಸ್, ಇದೆಲ್ಲ ಬೇರೆಯವ್ರ ಹತ್ರ. ನಮ್ಮ ಟ್ಯಾಲೆಂಟ್ನ ನಾವು ತೋರಿಸ್ಕೊಡೋಕ್ಕೆ ಇದೆಲ್ಲ ಬೇಕಾಗುತ್ತಲ್ವಾ ಬಾಸ್? ನಿಮ್ಮ ಮುಂದೆ ಹಂಗೆಲ್ಲ ಮಾಡೋಕ್ಕಾಗುತ್ತಾ ಬಾಸ್? ಬಾಸ್ ಯಾವತ್ತಿದ್ರು ಬಾಸ್ ಅಲ್ವಾ ಬಾಸ್? ನಿಯತ್ತಾಗಿರ್ತೀನಿ. ಎಷ್ಟೋ ಮಾತಾಡ್ತೀಯ, ಗುಡ್, ಇಂಪ್ರೆಸ್ ಮಾಡಿದ್ಯಾ. ನಿನ್ನಂತವ್ರೆ ನನಗೂ ಬೇಕಾಗಿದ್ದು. ನಾಳೆಯಿಂದನೇ ಕೆಲ್ಸಕ್ಕೆ ಜಾಯ್ನ್ ಆಗಿ. ಓಕೆ ಬಾಸ್, ಆಫೀಸ್ಗೆ ಎಷ್ಟೊತ್ತಿಗೆ ಬರಲಿ ಬಾಸ್? ನಾನು ಆಫೀಸ್ ಅಂತ ಹೇಳಿದ್ನ ನಿನ್ನ ಹತ್ರ? ನಿನ್ನ ಕೆಲಸ ಆಫೀಸಲ್ಲ, ಮನೇಲಿ ಫೀಲ್ಡ್ ವರ್ಕ್ ಅನ್ಕೋ. ಫೀಲ್ಡ್ ವರ್ಕಾ? ಹಂಗಂದ್ರೆ ಏನು ಬಾಸ್? ಅದೆಲ್ಲ ನಿನಗೆ ಯಾಕೆ? ಸಾರಿ ಬಾಸ್. ಏನು ಎತ್ತ ಅಂತ ಡೀಟೇಲ್ ಆಗಿ ಆಮೇಲೆ ಹೇಳ್ತೀನಿ. ಇನ್ನು ಮೇಲೆ ನೀನು ನನ್ನ ಅಂಡರಲ್ಲಿ ನನಗೋಸ್ಕರ ಕೆಲಸ ಮಾಡ್ತೀಯ, ಅರ್ಥ ಆಯ್ತಲ್ಲ? ಓಕೆ ಬಾಸ್, ಥ್ಯಾಂಕ್ ಯು ಬಾಸ್. ನಾನು ಇನ್ನು ಬರ್ತೀನಿ. ನಿಂತ್ಕೋ, ಬೈಲ್. ಲೋ, ನೀನು ಯಾಕೆ ಇವತ್ತಿಂದಾನೆ ಕೆಲಸ ಸ್ಟಾರ್ಟ್ ಮಾಡ್ಬಾರ್ದು? ಓಕೆ ಬಾಸ್, ಇವಾಗ್ಲಿಂದನೇ ಶುರು ಮಾಡ್ಕೋತೀನಿ. ಹೇಳಿ ಬಾಸ್, ಏನು ಕೆಲಸ? ಸಮಾಧಾನ. ನನಗೆ ಫ್ಲ್ಯಾಶ್ ಆಯ್ತಷ್ಟೇ, ಏನು ಅಂತ ಹೇಳ್ತೀನಿ. ಅಲ್ಲಿ ಸೋಫಾ ಕಾಣಿಸಿದೆಯಲ್ಲ, ಅಲ್ಲಿ ಕೂತಿರು, ಕರಿ. ಓಕೆ ಬಾಸ್, ಥ್ಯಾಂಕ್ ಯು.